ತಮಗೆ ಅವಕಾಶ ಸಿಕ್ಕರೆ 1984ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದಂತಹ ಹೋರಾಟದ ಪ್ರೊಸೀಡಿಂಗ್ಸ್ ಅನ್ನ ನೀವು ಓದಬೇಕು. ಈ ಹುಚ್ಚರಾಯ ದೇವಸ್ಥಾನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ಅಲ್ಲೇ ತೀರ್ಮಾನ ಮಾಡ್ತಾರೆ. ನಾವು ಮೀಸಲಿಟ್ಟಿದ್ದಂತಹ 7,500 ಕೋಟಿಯನ್ನ 4,000 ಕೋಟಿಗೆ ಇಳಿಸಿ ರೈತರಿಗೆ ದಕ್ಕಬೇಕಾದಂತಹ 3,500 ಕೋಟಿಯನ್ನ ಕಿತ್ಕೊಂಡು ಹಸಿರು ಶಾಲನ್ನ ಹಾಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಮೊದಲ ಮುಖ್ಯಮಂತ್ರಿ ರೈತರಿಗಾಗಿ ಪ್ರತ್ಯೇಕವಾದಂತಹ ಬಜೆಟ್ ಅನ್ನ ಅವರು ಮಂಡಿಸಿದ್ರು. ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ರು, ತನ್ನ ಕಾಯಕದಲ್ಲಿ ನಿರಂತರವಾಗಿ ತೊಡಗಿರುವಂಥವನು ರೈತ, ಅನ್ನದಾತ. ಆತ ಆರ್ಥಿಕವಾಗಿ ಗಟ್ಟಿಯಾಗಬೇಕು, ಸ್ವಾವಲಂಬಿ ಆಗಬೇಕು ಅನ್ನುವಂತಹ ಉದಾತ್ತವಾದಂತಹ ವಿಚಾರಧಾರೆ ಇಟ್ಕೊಂಡು ಈ ರೈತ ಮೋರ್ಚಾ ರೈತರ ಪರವಾಗಿ, ರೈತರ ಏಳಿಗೆಗಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿ ಇದೆ. ಭಾರತೀಯ ಜನತಾ ಪಕ್ಷ ರೈತರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಯಾವಾಗಲೂ ಕಟಿಬದ್ಧವಾಗಿರುವಂಥದ್ದು. ಅಧಿಕಾರ ಇದ್ದಾಗ, ಅಧಿಕಾರ ಇಲ್ಲದೆ ಇದ್ದಾಗ ರೈತರ ಪರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ. ತಮಗೆ ಅವಕಾಶ ಸಿಕ್ಕರೆ 1984ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದಂತಹ ಹೋರಾಟದ ಪ್ರೊಸೀಡಿಂಗ್ಸ್ ಅನ್ನ ನೀವು ಓದಬೇಕು. ಅವತ್ತು ರಾಚಯ್ಯನವರು ಅರಣ್ಯ ಸಚಿವರಾಗಿದ್ರು. ಸಿ ಲ್ಯಾಂಡ್ ಅನ್ನ, ಬಗರ್ ಹುಕುಂ ಲ್ಯಾಂಡ್ ಅನ್ನ ಅರಣ್ಯ ಇಲಾಖೆಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ತಿದ್ದುಪಡಿಯನ್ನ ತಂದಿದ್ರು. ಅವತ್ತು ಯಡಿಯೂರಪ್ಪನವರು ಒಬ್ಬರೇ ಇದ್ದಿದ್ದು, ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಸದನದಲ್ಲಿ ಒಬ್ಬರೇ ಇದ್ರು. ಶಿಕಾರಿಪುರದಲ್ಲಿ ಎಲ್ಲಾ ರೈತರು ಸೇರ್ತಾರೆ. ಹುಚ್ಚರಾಯ ದೇವಸ್ಥಾನದಲ್ಲಿ ಸರ್ಕಾರ ರೈತರ ಕುತ್ತಿಗೆಗೆ ನೇಣು ಹಾಕುವಂತಹ ತೀರ್ಮಾನ ತಗೊಳ್ತಾ ಇದೆ. ರೈತರು ಬೀದಿಗೆ ಬಂದು ಬಿಡ್ತಾರೆ ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾವು ಯಾಕೆ ರೈತ ನಾಯಕರು ಅಂತೀವಿ ಅಂದ್ರೆ, ಹುಚ್ಚರಾಯ ದೇವಸ್ಥಾನದಲ್ಲಿ ಸಭೆ ನಡೆದಿತ್ತು, ಅಲ್ಲೇ ತೀರ್ಮಾನ ಮಾಡ್ತಾರೆ, ನಾನು ರೈತರ ಪರವಾಗಿ ಹೋರಾಟ ಮಾಡ್ತಾನೆ, ಈ ಹುಚ್ಚರಾಯ ದೇವಸ್ಥಾನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ಅಲ್ಲೇ ತೀರ್ಮಾನ ಮಾಡ್ತಾರೆ. ಕೈಗೆ ಒಂದು ಬ್ಯಾಗ್ ತಗೊಳ್ಬೇಕು, ಬಟ್ಟೆ ತಗೊಳ್ಬೇಕು ಅಂತ ಮನೆಗೆ ಹೋಗಲ್ಲ. ಹುಚ್ಚರಾಯ ದೇವಸ್ಥಾನದಿಂದ ಒಂದು 10 ಹೆಜ್ಜೆ ಅಷ್ಟೇ ಮನೆ. ಹುಚ್ಚರಾಯ ದೇವಸ್ಥಾನದಿಂದ ಸೀದಾ ವಿಧಾನಸೌಧಕ್ಕೆ ಪಾದಯಾತ್ರೆ ಶುರು ಮಾಡಿಬಿಡ್ತಾರೆ. ದಾರಿ ಉದ್ದಕ್ಕೂ ಜನ ಬುತ್ತಿ ಕಟ್ಕೊಂಡು, ರೊಟ್ಟಿ ಕಟ್ಕೊಂಡು ಯಡಿಯೂರಪ್ಪನವರು ಬರೋದನ್ನ ಕಾಯ್ತಾ ಇರ್ತಾರೆ. ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ಅವತ್ತು ಅರಣ್ಯ ಮಂತ್ರಿ ರಾಚಯ್ಯನವರಿದ್ರು. ಏಕಾಂಗಿಯಾಗಿ ಯಡಿಯೂರಪ್ಪನವರು ಮಾಡಿದ ಹೋರಾಟಕ್ಕೆ ಅವತ್ತು ಸರ್ಕಾರ ಬಗ್ಗಿತು. ಏನು ಸಿ ಲ್ಯಾಂಡ್ ಅನ್ನ ಅರಣ್ಯ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತ್ತು, ಅದನ್ನು ವಾಪಸ್ ತಗೊಳ್ತು. ಅವತ್ತು ಯಡಿಯೂರಪ್ಪನವರಿಗೆ ಬಿರುದು ಬಂತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡೆದು. ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಯಾಗಿ ಹಸಿರು ಶಾಲನ್ನ ಹಾಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಮೊದಲ ಮುಖ್ಯಮಂತ್ರಿ ರೈತರಿಗಾಗಿ ಪ್ರತ್ಯೇಕವಾದಂತಹ ಬಜೆಟ್ ಅನ್ನ ಅವರು ಮಂಡಿಸಿದ್ರು. ಮೊದಲ ಸರ್ಕಾರ, ಮೊದಲ ಮುಖ್ಯಮಂತ್ರಿ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಭಾರತದಲ್ಲಿ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪ. 10 HP ವರೆಗೆ ರೈತರಿಗೆ ಉಚಿತ ವಿದ್ಯುತ್ತನ್ನ ಘೋಷಣೆ ಮಾಡಿದ್ದು ಯಡಿಯೂರಪ್ಪನವರು. ಕೃಷಿ ಸಮ್ಮಾನ ಯೋಜನೆಗೆ ಪೂರಕವಾಗಿ 4,000 ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ ಮೊದಲ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು. ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಳುವಂತಹ ನಿಲುವು, ಅವರ ಜೊತೆಗೆ ನಿಲ್ಲುವಂತಹ ಆ ಒಂದು ಗಟ್ಟಿತನ, ಅದು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಇರುತ್ತೆ. ಹಾಗಾಗಿ ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಾಯಕರಾಗಿ ಯಡಿಯೂರಪ್ಪನವರು ಏನು ರೈತರ ಪರವಾದಂತಹ ತೀರ್ಮಾನಗಳನ್ನು ತಗೊಳ್ತಿದ್ರು, ಅದನ್ನು ಮುಂದುವರಿಸುವಂತಹ ಅವಶ್ಯಕತೆ ಇದೆ.
ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ರೈತರಿಗಾಗಿ 7,500 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ವಿ. ಫೆಬ್ರವರಿಯಲ್ಲಿ ಮಂಡಿಸಿದಂತಹ ಬಜೆಟ್ ನಲ್ಲಿ ಬಿಜೆಪಿ ಸರ್ಕಾರ ರೈತರ ಪರವಾಗಿ ಇಟ್ಟಿದ್ದು 7,500 ಕೋಟಿ. ಯಾವಾಗ? ಫೆಬ್ರವರಿ ತಿಂಗಳಲ್ಲಿ ಘೋಷಣೆ ಮಾಡಿದ್ದು. ಜುಲೈನಲ್ಲಿ ಕಾಂಗ್ರೆಸ್ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ. ನಾವು ಮೀಸಲಿಟ್ಟಿದ್ದಂತಹ 7,500 ಕೋಟಿಯನ್ನ 4,000 ಕೋಟಿಗೆ ಇಳಿಸಿ ರೈತರಿಗೆ ದಕ್ಕಬೇಕಾದಂತಹ 3,500 ಕೋಟಿಯನ್ನ ಕಿತ್ಕೊಂಡ್ರು. ಮೊದಲು ರೈತರದ್ದು ಒಂದು ಕಂಬ ಬೇಕು, ಟಿಸಿ ಬೇಕು ಅಂದ್ರೆ ಅಕ್ರಮ ಸಕ್ರಮದಲ್ಲಿ ಎಲ್ಲವನ್ನ ಮಾಡಿಕೊಡ್ತಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಫ್ರೀ ಕನೆಕ್ಷನ್ ಆಗ್ತಿತ್ತು ಅಕ್ರಮ ಸಕ್ರಮದಲ್ಲಿ. ಈಗ ಎಲ್ಲವೂ ಕೂಡ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಆಗಬೇಕು ಅಂತ ತೀರ್ಮಾನ ತಗೊಂಡಿದೆ. ಒಬ್ಬ ರೈತ ಒಂದು ಟಿಸಿಯನ್ನ ಕೂರಿಸ್ಕೊಳ್ಬೇಕು ಅಂದ್ರೆ ಕಡಿಮೆ ಅಂದ್ರೆ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಪ್ರತಿಯೊಬ್ಬ ರೈತನಿಗೆ. ಬಿಜೆಪಿ ಸರ್ಕಾರ ಇದ್ದಾಗ 15,000 ರೂಪಾಯಿ ಕಟ್ಟಿ ಯಾರು ನೋಂದಾವಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಉಚಿತವಾಗಿ ಕನೆಕ್ಷನ್ ಆಗ್ತಿತ್ತು.